ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಾನೀಗ ನಿಂತಿರುವಂತ ಜಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ. ಈ ಅಲಿಪುರ ಗ್ರಾಮದಲ್ಲಿ ಈಗ ಶೋಕ ಆವರಿಸಿದೆ. ಒಂದ್ ಕಡೆಯಲ್ಲಿ ಸಂತಾಪ ಸೂಚಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂತ ಅಯಾತುಲ್ಲಾ ಅಲಿ ಖಾನ್ ಅವರ ಹತ್ಯೆ. ಅಮೆರಿಕ ಹಾಗೇನೆ ಇಸ್ರೇಲ್ ನಡೆಸಿದಂತ ಕ್ಷಿಪಣಿ ದಾಳಿಯಲ್ಲಿ ಅಯಾತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಮಾಡಲಾಗಿದೆ. ಈ ಕುರಿತಂತೆ ನಮ್ಮ ಕರ್ನಾಟಕದಲ್ಲಿರುವಂತ, ಅದು ಕೂಡ ಗೌರಿಬಿದನೂರಿನಲ್ಲಿರುವಂತ ಅಲಿಪುರ ಗ್ರಾಮಸ್ಥರು ಯಾಕೆ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ, ಯಾಕೆ ಸಂತಾಪವನ್ನ ಶೋಕಾಚರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ. ಇಲ್ಲಿಗೆ ಅಯಾತುಲ್ಲಾ ಅಲಿ ಖಮೇನಿ ಅವರು ಇಲ್ಲಿಗೆ ಬಂದು ಅವರು ಒಂದು ಮಸೀದಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ಬಳಿಕ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಖಮೇನಿ ಅವರು ಇಲ್ಲಿ ಯಾವೆಲ್ಲ ಜಾಗದಲ್ಲಿ ಅಂತ ಹೇಳಿದ್ರೆ ಅಲಿಪುರದಲ್ಲಿ ಯಾವೆಲ್ಲ ಜಾಗದಲ್ಲಿ ಓಡಾಟವನ್ನ ನಡೆಸಿದ್ರು, ಯಾರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು, ಹಾಗೇನೆ ಈ ಗ್ರಾಮದ ಜನರು ಅವರನ್ನ ಇಷ್ಟೊಂದು ಪ್ರೀತಿ ಮಾಡೋಕೆ, ಅವರ ಹತ್ಯೆ ಬಗ್ಗೆ ಇಷ್ಟೊಂದು ಬೇಸರ ವ್ಯಕ್ತಪಡಿಸೋಕೆ ಕಾರಣ ಏನು, ಈ ಗ್ರಾಮದ ಜನರಿಂದಲೇ ಮಾಹಿತಿಯನ್ನ ಪಡಿತಾ ಹೋಗೋಣ ಬನ್ನಿ. ವೀಕ್ಷಕರೇ, ನಾನೀಗ ನಿಂತಿರುವಂತ ಜಾಗ ಅಲಿಪುರದ ಜಾಫ್ರಿಯಾ ಮಸೀದಿ. ಈ ಜಾಫ್ರಿಯಾ ಮಸೀದಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂತ ಅಯಾತುಲ್ಲಾ ಅಲಿ ಖಾನ್ ಅವರು ಅಲಿಪುರಕ್ಕೆ ಬಂದಂತ ಸಂದರ್ಭದಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಇದೇ ಜಾಫ್ರಿಯಾ ಮಸೀದಿಯಲ್ಲಿ ಪ್ರೇಯರ್ ಮಾಡಿದ್ರು, ನಮಾಜ್ ಮಾಡಿದ್ರು ಎನ್ನುವಂತ ವಿಚಾರವನ್ನ ಗಮನಿಸಬೇಕಾಗುತ್ತೆ. ಇದೇ ಜಾಗದಲ್ಲಿ ಅವರು ಓಡಾಟವನ್ನ ನಡೆಸಿದ್ರು ಎನ್ನುವಂತದ್ದಾಗಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾದಂತಹ ಶೋಕಾಚರಣೆ ಈ ಮಸೀದಿಯ ಸುತ್ತಮುತ್ತ ಆವರಿಸಿದೆ ಎನ್ನುವಂತದ್ದಾಗಿ ಬ್ಯಾನರ್ ಗಳನ್ನ ಹಾಕಿ ಸಂತಾಪವನ್ನ ಸೂಚಿಸುವಂತ ಕೆಲಸ ಆಗ್ತಾ ಇದೆ. ಆ ಹಳೆಯ ಮಸೀದಿ ಒಂದ್ ಕಡೆಯಲ್ಲಿದ್ರೆ, ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂತದ್ದು ಹೊಸ ಮಸೀದಿಯ ಕಟ್ಟಡ. ಹೊಸ ಮಸೀದಿಯ ಕಟ್ಟಡವನ್ನ ಸುಂದರವಾಗಿ ಕಟ್ಟಿದ್ದಾರೆ. ಇದು ಜಾಫ್ರಿಯಾ ಮಸೀದಿ. ಇದರ ಹೊರತಾಗಿ ಇದರ ಪಕ್ಕದಲ್ಲೇ ಒಂದು ಹಳೆಯ ಮಸೀದಿ ಇದೆ. ಹಳೆಯ ಮಸೀದಿಯನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇದೇ ಜಾಗದಲ್ಲಿ ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂತ ಅಯಾತುಲ್ಲಾ ಖಮೇನಿ ಅವರು ನಮಾಜ್ ಅನ್ನ ಮಾಡಿದ್ದು. ಹಾಗೇನೆ ಅವರು ಈ ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅವ್ರ ಜೊತೆಗಿದ್ರು. ಆ ಸಂದರ್ಭದಲ್ಲಿ ಅವರು ಇಲ್ಲಿಗೂ ಕೂಡ ಬಂದಿದ್ರು. ಇಲ್ಲಿನ ಸ್ಥಳೀಯ ಮುಖಂಡರ ಜೊತೆಯಲ್ಲಿ ಮಸೀದಿಗೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಸ್ಥಳೀಯರು ಕೂಡ ಅವರಿಗೆ ಸಾಥ್ ನೀಡಿದ್ರು. ಇದೇ ಜಾಗವನ್ನ ನೋಡ್ತಾ ಇರಬಹುದು. ಬಟ್ ಇದು ಹಳೆಯ ಮಸೀದಿ ಕಟ್ಟಡ. ಇದರ ಪಕ್ಕದಲ್ಲೇ ಇದಕ್ಕೆ ಹೊಂದಿಕೊಂಡಂತೆ ಹೊಸ ಮಸೀದಿ ಕೂಡ ಇದೆ. ಅದನ್ನು ಕೂಡ ನಾನು ಮೊದಲೇ ತೋರಿಸಿದೆ. ಒಟ್ಟಿನಲ್ಲಿ ಇದೇ ಜಾಗದಲ್ಲಿ ಅಯಾತುಲ್ಲಾ ಖಮೇನಿ ಅವರು ಏನು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡೋದಕ್ಕಿಂತ ಮುಂಚೆ ಇದೇ ಜಾಗಕ್ಕೆ ಬಂದು ಪ್ರೇಯರ್ ಮಾಡಿ ಆಸ್ಪತ್ರೆ ಉದ್ಘಾಟನೆಗೆ ತೆರಳಿದ್ರು ಸ್ಥಳೀಯ ಮುಖಂಡರ ಜೊತೆಗೆ ಎನ್ನುವುದಾಗಿ ಇಲ್ಲಿನ ಲೋಕಲ್ ಜನರು ಹೇಳ್ತಾ ಇರುವಂತ ಮಾತು. ಇಲ್ಲಿನ ಸ್ಥಳೀಯರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಸಾಕಷ್ಟು ಶೋಕಾಚರಣೆಯ ನಡುವಲ್ಲೇ ಇಲ್ಲಿನ ಗ್ರಾಮಸ್ಥರು ಇರುವಂತದ್ದು. ಯಾಕಂತ ಹೇಳಿದ್ರೆ 3 ದಿನಗಳ ಕಾಲ ಇಲ್ಲಿ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಒಬ್ರು ಸ್ಥಳೀಯರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಆರ್ಯ ಸ್ಕಿಲ್ ಅಂತ ಹೇಳ್ಬಿಟ್ಟು. ಸರ್, ಇಲ್ಲಿಗೂ ಕೂಡ ಅಯಾತುಲ್ಲಾ ಖಮೇನಿ ಅವರು ಬಂದಿದ್ರು, ಇದೇ ಮಸೀದಿಯಲ್ಲಿ ಪ್ರೇಯರ್ ಮಾಡಿದ್ರು ಎನ್ನುವಂಥದ್ದು ಗೊತ್ತಾಯ್ತು ಸರ್. 4 ದಶಕ ಹಿಂದೆ ಅವರು ಅಲಿಪುರಕ್ಕೆ ಬಂದಿದ್ರು. ನಮ್ಮೂರದಲ್ಲಿ ಹೇಳ್ಬೇಕು, ನಮ್ಮೂರಿಗೆ ಇರಾನ್ಗೆ ಒಂದು ವಿಶೇಷವಾದ ಲಿಂಕ್ ಇದೆ. ಇವತ್ತಕ್ಕಂತಿಲ್ಲ, ಮೊದಲು ಆಯತುಲ್ಲಾ ಇಮಾಮ್ ಖಮೇನಿ ಅವರು ಸುಪ್ರೀಂ ಲೀಡರ್ ಆಗಿದ್ರು. ಅವ್ರಿಗೂ ಅತಿ ಹೆಚ್ಚು ಪ್ರೀತಿ ಇತ್ತು ನಮ್ಮೂರ ಮೇಲೆ. ಅವರು ನಮಗೆ ಏನು ಇಸ್ಲಾಂ ಲಾ ಏನಿದೆ ಆ ಲಾ ಪ್ರಕಾರ ಅಲ್ಲಿ ಲಾನ ಓದಕ್ಕೆ, ಇಸ್ಲಾಮನ ಒಂದು ಧರ್ಮ ಏನಿದೆಲ್ಲ ಕುರಾನ್ ಓದ್ಕೊಂಡು ಅಲ್ಲಿಂದಾನೇ ಗುರು ಆಗಬೇಕು ಒಂದು ಸಮುದಾಯ. ಯಾಕೆಂದರೆ ಇರಾನ್ನಲ್ಲಿ ಕುಮ್ ಅಂತದಿದೆ, ಮಷದ್ ಅಂತಿದೆ. ಆ ಜಾಗದಲ್ಲಿ ಅಲ್ಲಿ ಒಂದು ಯೂನಿವರ್ಸಿಟಿಗಳಿದೆ, ಯಾವುದೋ ಧರ್ಮಗಳಾಗೋದು. ಆ ಧರ್ಮಗಳಾಗಕ್ಕೆ ಇಲ್ಲಿಂದ ಹೋಗ್ತಾರೆ ಜನ. ಅವರು ಎಲ್ಲೇ ಒಂದು ಕಡೆ ಹಿರಿ ಜಗತ್ತಲ್ಲಿ ಒಂದು ಅನ್ಯಾಯ ಆಗ್ತಾ ಇದ್ರೆ ಧ್ವನಿ ಉಳಿತಾ ಇದ್ರು, ಅನಾತ್ಮಕಗಳಿಗೆ ಆಶ್ರಯ ಆಗಿದ್ರು, ಮತ್ತೆ ಬಡವರಿಗೆ ಬಗುರಿಗೆ ಎಲ್ಲರಿಗೂ ಅವರು ಇದು ತಗೊಂಡು ಹೋಗ್ತಾ ಇದ್ರು. ಒಂದು ಜಾಸ್ತಿ ಇದರಿಂದ ಹೇಳಬೇಕಂದ್ರೆ, ವಿಶೇಷವಾಗಿ ಹೇಳಬೇಕಂದ್ರೆ, ನಮ್ಮ ಭಾರತಕ್ಕೂ ಅಲಿ ಖಮೇನಿಗೆ ತುಂಬಾ ಪ್ರೀತಿ ಇತ್ತು. ಸರ್, ಈ ಅಲಿಪುರದಲ್ಲಿ 25,000 ಜನ ಇದ್ದಾರೆ. ಆದ್ರೆ ಇಲ್ಲೊಂದು ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಬಾರ್ ಇಲ್ಲ. ಹೀಗೆ ಸಾಕಷ್ಟು ವಿಚಾರವನ್ನ ಕೇಳ್ಪಟ್ವಿ. ಯಾಕೆ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ, ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ ಅಲ್ಲಿ ಇದೆಯಾ, ಅಥವಾ ಯಾಕೊಂದು ಬಾರ್ ಇಲ್ಲ, ಹೀಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳ್ತಾರೆ. ಏನಕ್ಕಂತೇಳಿ ಸರ್ ಇದೆಲ್ಲ? ಸರ್, ಮೊದಲ ಮಟ್ಟಿಗೆ ಕಾನೂನು ಸಂವಿಧಾನನ, ರಾಜ್ಯದ ಸಂವಿಧಾನನ ನಾವೊಂದು ತಾಯಿ ರೂಪದಲ್ಲಿ ನೋಡ್ತೀವಿ. ಅದನ್ನ 1 ಇಂಚಿಗೆ ಉಲ್ಲಂಘನೆ ಮಾಡಕ್ ಕೊಡಲ್ಲ. ಅದ್ರ ಮೇಲೆ ಲಾ ಆಫ್ ಇಸ್ಲಾಂ, ನಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀವಿ ಅದಕ್ಕೊಂದು ಗೌರವ ಕೊಡಬೇಕು. ನಮ್ಮ ಇಸ್ಲಾಂ ಧರ್ಮದಲ್ಲಿ
ವಿಶೇಷವಾಗಿ ಇದೇ ಆಯತುಲ್ಲಾ ಖಾಮೇನಾಯಿ ಅವರು ಅಲ್ಲಿನ ಓದಿಸಿ ಏನು ಗುರುಗಳು ಕಳಿಸಿದ್ರು ನಮಗೆ, ಆ ಗುರುಗಳು ಹೇಳ್ತಾರೆ ನೀನು ಎಷ್ಟೇ ದುಡಿ ಆದರೂ ಬಡವ್ರ ಬಗ್ಗೆ ಯೋಚನೆ ಮಾಡು. ನೀನು ಒಂದು 1000 ರೂಪಾಯಿ ನಿನ್ನ ಜೇಬಲ್ಲಿದ್ರೆ ಅದರಲ್ಲಿ 150 ರೂಪಾಯಿ ಇನ್ನೊಬ್ಬ ಅನಾಥ ಮಗುನ ಕೊಡು. ನಾವು ಕುಂ ಸ್ವರೂಪದಲ್ಲಿ 14% ದುಡ್ಡು ತೆಗಿಬೇಕು. ನೀತಿ ನಿಜಾಯಿತಿಯಲ್ಲಿ ಇರಬೇಕು. ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯದ ವಸ್ತು ತಿನ್ನಬಾರ್ದು. ಅಂದರೆ ಈ ಥರ ಇದ್ದಾಗ ಒಂದು ಊರಲ್ಲಿ ಕಳ್ತನ ಇಲ್ಲ, ಮೋಸ ಇಲ್ಲ, ಕ್ರೇಮ್ಸ್ ಇಲ್ಲ ಅಂದರೆ ಸ್ಟೇಷನ್ ಇಟ್ಕೊಂಡು ಏನು ಮಾಡ್ತಾರೆ? ಅದ್ರ ಮೇಲೆ ಸುಪ್ರೀಂ ಬಾಡಿ ಅಂಜುಮನೆ ಜಾಫ್ರಿ ಅಂತಿದೆ. ಅದು ಒಂದು ಕುಟುಂಬದಿಂದ ಒಬ್ಬರೊಬ್ಬರಿಗೆ, ಇಲ್ಲಿ ಒಂದು 30 ಕುಟುಂಬಗಳಿದ್ರೆ 30 ಜನಕ್ಕೆ ಅದರಲ್ಲಿ ತಗೊತೀವಿ. ತಗೊಂಡು ಅವ್ರ ಥ್ರೂ ಅದ್ರ ಮೇಲೆ ಹಿರಿಯರು ಅನುಭವದಾಗಿಸ್ತವ್ರನ್ನ ಅವ್ರನ್ನ ಡೈರೆಕ್ಟರ್ಸ್ ಮಾಡಿರ್ತಾರೆ, ಸರ್ಪರಸ್ತ್ ಅಂತ ಹೇಳ್ಬಿಟ್ಟು. ಇವ್ರ ಮುಖಾಂತರ ಆ ಕಮಿಟಿ ನಡೀತೆ. ಅದ್ರ ಕೆಳಗೆ ಇಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ ನೋಡಿ, ಒಂದು ಸಜ್ಜಾದಿಯಾ ವೆಲ್ಫೇರ್ ಟ್ರಸ್ಟ್ ಅಂತಿದೆ. ಯಾವುದೇ ಒಂದು ಮೂಲೆಯಲ್ಲಿ ಅಚಾನಕ್ಕಾಗಿ ಆಕ್ಸಿಡೆಂಟ್ ಆಯಿತು, ಘಟನೆ ಆಯಿತು, ಇನ್ನೊಂದು ಆಯಿತು, ಅಥವಾ ಹಾಸ್ಪಿಟ್ಲಲ್ಲಿ ಇದ್ದಾರೆ ಬಡವ, ಅವ್ನಿಗೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಅವರು ಆಕ್ಷನ್ ತೊಗೊಂಡು ಅವ್ರನ್ನ ಕಾಪಾಡ್ತಾರೆ. ಅವ್ರಿಗೆ ಹೆಂಗೆ ದುಡ್ಡು ಬರುತ್ತೆ ಫಂಡಿಂಗ್ ಅಂದರೆ, ಪ್ರತಿಯೊಂದು ಮನೇಲಿ ಒಂದೊಂದು ಡಬ್ಬ, ಇದು ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಆ ಬಾಕ್ಸ್ ಒಳಗೆ ನಾನು ಬೆಳಗ್ಗೆ ಎದ್ದು ಆಚೆಗೆ ಹೋಗ್ಬೇಕಂದ್ರೆ ದೇವರ ಹೆಸರಲ್ಲಿ 100, 10 ರೂಪಾಯಿನೋ, 1 ರೂಪಾಯಿನೋ ಅಥವಾ 1,000ನೋ ಹಾಕಿ ಹೊರಟೋಗ್ಬಿಡ್ತೀನಿ. ಅದನ್ನು ಅವರು ತಿಂಗಳಿಗೊಮ್ಮೆ ಒಂದ್ಸಲಿ ಕರೆಕ್ಟ್ ಮಾಡಿ ಆ ದುಡ್ಡನ್ನು ತಗೊಂಡು ಅಂಥ ಮಕ್ಕಳನ್ನ, ಏನಾದರೂ ಬಡವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದಾನೆ, ಇನ್ನೊಂದು ಇದಾಗ್ತಾ ಇದೆ ಅಂದರೆ ಆ ದುಡ್ಡು ಯೂಸ್ ಮಾಡ್ತಾರೆ ಬಡವರು ಬಗ್ಗರಿಗೆ, ಹಾಸ್ಪಿಟಲ್ಸ್ಗೆ, ಎಜುಕೇಷನ್ಸ್ಗೆ ಎಲ್ಲ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನೀಗ ಇರುವಂಥ ಜಾಗ ಅಂಜುಮನ್ ಇ ಜಾಫ್ರಿಯಾ ಅಲಿಪುರ ಮಸೀದಿಯಲ್ಲಿ. ಸದ್ಯ ಇಲ್ಲಿನ ಮಸೀದಿಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ, ಅಲ್ಲಿನ ಸಿಬ್ಬಂದಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಅಭಿಪ್ರಾಯವನ್ನು ಪಡ್ಕೊಳ್ತಾ ಹೋಗೋಣ. ಅಯಾತುಲ್ಲಾ ಅಲಿ ಖಮೇನಿಯವರ ಏನು ಹತ್ಯೆ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಬೇಸರ ಇಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಮಸೀದಿ ಅಧ್ಯಕ್ಷರನ್ನ ಮೊದಲಿಗೆ ಮಾತನಾಡಿಸೋಣ. ನಮಸ್ಕಾರ. ನಮಗೆ ಈ ಘಟನೆ, ಈ ಹತ್ಯೆ ಆಗಿದ್ರಲ್ಲ ನಮ್ಮ ಧಾರ್ಮಿಕ ಗುರುಗಳಾದ ಸೈಯದ್ ಅಲಿ ಖಾಮೇನಿ ಅವರು, ನಾವು ಆ ವಿಶೇಷ ನ್ಯೂಸ್ ಕೇಳಿ ನಮ್ಮ ಊರಲ್ಲಿ ನಾವು 3 ದಿನ ಶೋಕದ ದಿನಾಚರಣೆ ಅನೌನ್ಸ್ ಮಾಡಿದ್ದೀವಿ. ಆ ನಂತರ ನಾವು ಕಪ್ಪು ಬಟ್ಟೆ ಹಾಕ್ಕೊಂಡು, ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು, ಬ್ಲ್ಯಾಕ್ ಫ್ಲಾಗ್ ಹಾಕ್ಕೊಂಡು ನಾವು ದುಃಖದ ಶೋಕದ ದಿನಾಚರಣೆ ಆಚರಿಸಿದ್ದೇವೆ. ಅದು ಯಾಕಂದರೆ ಇವರು ಧಾರ್ಮಿಕ ಗುರುಗಳಾದ ಇವರು ಇಸ್ಲಾಮಿಕ್ ಲೀಡರ್ಸು, ಜೊತೆಗೆ ಇವರು ಇವ್ರ ಜೀವನದಲ್ಲಿ ಎಲ್ಲರಿಗೂ, ಬಡವರಿಗೂ ಜಾತಿವಾದ ಯಾವುದು ಇಲ್ದಂಗೆ ಅವರು ಶಿಯಾ ಕಮ್ಯುನಿಟಿ ಸುಪ್ರೀಂ ಲೀಡರ್ ಆದ್ರೂ ಅವರು ಸುನ್ನೀಸ್ ಆಗಲಿ, ಹಿಂದೂಸ್ ಆಗಲಿ, ಮನುಷ್ಯತ್ವಕ್ಕೋಸ್ಕರ, ಹ್ಯೂಮನಿಟಿಗೋಸ್ಕರ ಹೋರಾಡಿ ಅವರು ಪ್ರಾಣ ಇವರು ಇಸ್ರಾಯಿಲ್ ಮತ್ತು ಅಮೇರಿಕಾ ಅವರು ಬಾಂಬ್ ಮುಖಾಂತರ ಅವರು ಹತ್ಯೆ ಮಾಡಿದ್ದಾರೆ. 1981ರಲ್ಲಿ ಅವರು ಇರಾನ್ದ ಅಧ್ಯಕ್ಷ ಆಗಿದ ನಂತರ ಅವರು ನಮ್ಮ ದೇಶಕ್ಕೆ ಭೇಟಿಯಾದರು. ಅವ್ರಿಗೆ ಗೊತ್ತಾಯಿತು ಅಲಿಪುರ ಎಂಬ ಅಂತ ಹಳ್ಳಿ ಇದೆ. ಆವಾಗ 1981ರಲ್ಲಿ 15,000 ಜನಸಂಖ್ಯೆ ಇತ್ತು. ಆವಾಗ ಅವರು ಇಷ್ಟಪಟ್ಟು ಅವರೇ ಬಂದು ನಮಗೆ ಒಂದು ಮೆಸೇಜ್ ಕೊಟ್ಟಿದ್ದರು, ನೋಡಿ ನೀವು ಯಾವಾಗಲೂ ದೇಶದ ಭಕ್ತಿಗಾಗಿ ಬದುಕಿ, ಮನುಷ್ಯತ್ವಕ್ಕೋಸ್ಕರ ಬದುಕಿ, ನಿಮ್ಮ ಹತ್ರ ಜಾತಿವಾದ ಇಲ್ದಂಗೆ ಮೆಸೇಜ್ ಕೊಡಿ ಅಂತ ನಮಗೆ ಆವತ್ತು ಮೆಸೇಜ್ ಕೊಟ್ಟಿದ್ರು. ಇವತ್ತೂ ಆ ಭಾಷಣೆ ಅವ್ರದ್ದು ಇದು ಮೆಸೇಜ್ ನಮಗೆ ನೆನಪಾಯಿದೆ. ವೀಕ್ಷಕರೇ, ನಾನೀಗ ಅಲಿಪುರ ಮಸೀದಿಯ ಧರ್ಮಗುರುಗಳ ಜೊತೆಗಿದ್ದೇನೆ. ಅವ್ರ ಹತ್ರನೂ ಅಭಿಪ್ರಾಯವನ್ನು ಕೇಳ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಕ್ಕೆ ಶಾಂತಿ ಶಾಂತಿ ಅಂತ ಹೇಳ್ತಾರೆ. ಯುಕ್ರೇನ್ ಆಗಿರಬಹುದು, ರಷ್ಯಾ ಆಗಿರ್ಬೋದು, ಈ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ, ಭಾರತ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಎನ್ನುವಂಥದ್ದಾಗಿ ಹೇಳ್ತಾ ಇರ್ತಾರೆ. ಆದರೆ ಇರಾನ್ನ ವಿಚಾರ ಬಂದಾಗ ಯಾಕಿಷ್ಟು ಕ್ರೂರವಾಗಿ ವರ್ತನೆ ಮಾಡಿದ್ರು ಅಂತೇಳಿ? यही जो डोनाल्ड ट्रंप ने कहा, हर जगह हम जंग रुकवा रहे हैं, मैंने रुकवाया, इंडिया पाकिस्तान की जंग मैंने रुकवाया, यूक्रेन की जंग मैंने रुकवाया, हर जगह जो है दावा किया. लेकिन उसके साथ साथ ख़ुद हमारे हिंदुस्तान पर उसने टैरिफ लगाए, ठीक है, लेकिन उसका सब ने विरोध किया, उसके ख़िलाफ़ जो है ये किया. लेकिन अगर हिंदुस्तान की भी पूरे उसकी पॉलिसी ये है कि जो भी मेरी बात नहीं मानता मैं उस पर अटैक करूँगा, ठीक है. अगर कोई बात मान लेगा तो कुछ नहीं होगा, क्योंकि ईरान ने
उनकी बात नहीं मानी। हाँ, बातचीत का रास्ता खुला रखा, मुज़ाकरात किए, बातचीत किए, लेकिन उसके शर्त जो थे उसको ईरान ने मानने से इनकार कर दिया और ईरान जो है कभी भी अमेरिका के आगे सरेंडर नहीं होगा और वो हुआ भी नहीं। इस वजह से ईरान पर अटैक किया गया। ಸರ್, ಈಗ ಅಯಾತುಲ್ಲಾ ಖಮೇನಿ ಅವರು ನಮ್ಮ ಜೊತೆ ಇಲ್ಲ, ಮುಂದೆ ಇರಾನ್ ಅನ್ನ ಮುನ್ನಡೆಸ್ಕೊಂಡು ಹೋಗೋರು ಯಾರು? ಈಗ ಎಲ್ಲ ವಿಶ್ವದಾದ್ಯಂತ ಓಡಾಡ್ತಾ ಇರುವಂತ ಪ್ರಶ್ನೆ, ನೀವೇನು ಹೇಳ್ತೀರಾ ಸರ್? ನಿಮ್ಮ ಅಭಿಪ್ರಾಯ ಏನು? हाँ, ये ईरान में अभी जो खामनेई साहब को जो शहीद किया गया आयतुल्लाह उल उज़्मा सैयद अली खामनेई को, उसके बाद शहीद करने से पहले खुद आयतुल्लाह खामनेई साहब ने पीछे 2-3 लीडर को पहले बना दिया है उन्होंने। लीडर बनाने के बाद वो जो है वो शहीद हुए। पहले 1 हफ्ता 10 दिन पहले जितने भी बड़े बड़े लीडरशिप थी उसके पीछे 2-2, 3-3 लीडर पहले बता दिए, अगर इसको शहीद किया तो ये बनेगा, इसको शहीद किया तो इसके बाद ये बनेगा। 3-3 लीडर पहले से तैयार हैं। 1-2 दिन में अभी नए लीडर का ऐलान ईरान में होगा। ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಸರ್, ಈಗ ದೂರದ ಇರಾನಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರಲ್ಲಿ ಅಲ್ಲಿ ಅಯಾತುಲ್ಲಾ ಖಮೇನಿ ಅವರಿಗೂ ಹಾಗೆಯೇ ಈ ಅಲಿಪುರಕ್ಕೂ ಇರುವಂಥ ಸಂಬಂಧ ಏನು? ಸಾಕಷ್ಟು ಜನರಲ್ಲಿ ಗೊಂದಲ ಇದೆ. ಅಲ್ಲಿ ಖಮೇನಿ ಅವರ ಹತ್ಯೆ ಆದರೆ ಅಲಿಪುರದ ಜನ ಯಾಕೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತೇಳಿ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ? ಇದು ಕ್ಲಾರಿಟಿ ಹೇಳೋದಂದರೆ ಕ್ಲಿಯರಿಟಿಗೆ, ಬಟ್ ಆಯತುಲ್ಲಾ ಅಲಿ ಖಾಮೇನಾಯಿ ಜಾತಿ ಕುಲ ಎಲ್ಲ ಒಂದೇ, ನಮ್ಮದು ಅವ್ರದ್ದು. ಅವರು ಇಲ್ಲಿ ಬಂದಿರೋದು 1981ರಲ್ಲಿ ಅವ್ರು ಪಾದಾರ್ಪಣೆ ಆಯಿತು ಅಲಿಪುರದಲ್ಲಿ. ಆದ್ರೆ ಅವ್ರು ಏನೋ ಇಲ್ಲಿ ನಮ್ಮ ಜನ ಇದ್ದಾರೆ, ನಮ್ಮವ್ರಿದ್ದಾರೆ ಅಂತ ಏನು ಬಂದಿಲ್ಲ. ಅವ್ರು ಇಲ್ಲಿ ಬಂದಿರೋದು ಯಾಕಂದರೆ ನಾವು ಹೆಂಗೆ ಈ ಪ್ರಪಂಚದಲ್ಲಿ ಅನ್ಯಾಯ ಅವ್ರಿಗೆ ಸಪೋರ್ಟ್, ಅನ್ಯಾಯ ಎಲ್ಲ ಆಗ್ತಾ ಇದೆ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ದೌರ್ಜನ್ಯ ಆಗ್ತಾ ಇದೆ, ಅವ್ರಿಗೆ ಇದಾಗ್ತಾ ಇದೆ ಅಂತ ಹೆಂಗೆ ಮಾಡ್ತಾರೆ? ನೀವು ಅಲಿಪುರದವರು ನಮಗೆ ಪಾಲನೆ ಮಾಡಿ, ನಿಮ್ಮೂರಲ್ಲಿ ಜನ ಇರೋರು ಸುತ್ತಮುತ್ತಲಿಗೂ ಸಹಾಯ ಮಾಡ್ತಾ ಇದ್ದೀರಾ, ಅವ್ರಿಗೂ ಕೂಡ ನೀವು ಅದೇ ರೀತಿಯಾಗಿ ನಡ್ಸ್ಕೊಳ್ತಾ ಇದ್ದೀರಾ ಅಂತ ಅವ್ರು ಪ್ರೀತಿ ವಿಶ್ವಾಸ ಮಾಡ್ಕೊಂಡು ಬಂದು ಹೋದರು. ಅವ್ರು ಹೇಳಿದ್ರು ಒಂದು ಮಾತು ಅವ್ರ ಸ್ಪೀಚಲ್ಲಿ, ನೋಡಿ ನೀವು ಯಾವುದನ ಇರಲಿ, ಯಾವ ಜಾತಿನ ಆಗಲಿ, ಯಾವ ಧರ್ಮನ ಆಗಲಿ, ನೀವು ಇರೋ ದೇಶದಲ್ಲಿ ಆ ದೇಶಕ್ಕೆ ಅಭಿಮಾನ ಇಟ್ಕೊಂಡು ಆ ದೇಶದಲ್ಲಿ ನೀವು ಆ ಪ್ರೀತಿ ಮಾಡಿಕೊಂಡು ಆ ದೇಶಕ್ಕೆ ನೀವು ಅಭಿಮಾನ ಕೊಡಬೇಕು, ಮಾನ್ಯತೆ ಕೊಡಬೇಕು. ಯಾಕಂದರೆ ಆ ಮಣ್ಣಲ್ಲಿ ನೀವು ಇರಬೇಕು. ನೀವು ಯಾವ ದೇಶನ ಇರಲಿ, ಇವಾಗ ಪಕ್ಕದ ದೇಶ ಮುಸ್ಲಿಂ ದೇಶ ಇದ್ರೆ ಅವ್ರು ತಪ್ಪು ಮಾಡಿದ್ರೆ ತಪ್ಪೇ ಅಂತ ಹೇಳಿ, ಬಟ್ ಯಾವ ದೇಶನ ಇರಲಿ ನಿಮ್ಮ ದೇಶಕ್ಕೆ ನೀವು ಮಾನ್ಯತೆ ಕೊಡಿ, ನಿಮ್ಮ ದೇಶವನ್ನು ಪ್ರೀತಿ ವಿಶ್ವಾಸನ ಇಟ್ಕೊಂಡು ನೀವು ಈ ದೇಶದಲ್ಲಿ ಬಾಳಬೇಕು, ಎಲ್ಲ ಹೆಂಗಿರಬೇಕು ಆ ಥರ ಇರಬೇಕು ಅಂತ ಹೇಳಿದ್ರು. ಸರ್, ಅಯಾತುಲ್ಲಾ ಖಮೇನಿ ಅವರು ಈ ಅಲಿಪುರಕ್ಕೆ ಬಂದಾಗ ಅವರನ್ನು ನೀವು ನೋಡಿದ್ರ ಸರ್? ನಿಮ್ಮವ್ರು ಯಾರಾದರೂ ನೋಡಿದ ನೆನಪಿದೆಯಾ? ಹೇಗೆ? ಸೊ ನಾನೇ ಅದಕ್ಕೆ ಒಂದು ಉದಾಹರಣೆ. ಆ ಟೈಮಲ್ಲಿ ನಾನು ಅವಾಗ 14 ವರ್ಷದ ಹುಡುಗ. ಸೊ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್, 7ನೇ ಕ್ಲಾಸಲ್ಲಿ ನಾನು ಓದ್ತಾ ಇದ್ದೆ. ಆ ಟೈಮಲ್ಲಿ ಅವರು ಬಂದಿದ್ದಕ್ಕೆ, ಅವ್ರು ಸ್ವಾಗತ ಮಾಡೋದಕ್ಕೆ ಒಂದು 16 ಮಂದಿ ಟೀಮ್ ಮಾಡಿದರು ಮಕ್ಕಳದು, ಆ ಯುವಕರದಲ್ಲಿ ನಾನು ಅದರಲ್ಲಿ ಒಬ್ಬನಿದ್ದ. ಆಗ ನನಗೆ ಆ ಟೈಮಲ್ಲಿ ಇರಾನಿಂದ ಒಂದು ಟಿ ಶರ್ಟ್ ಕೊಟ್ಟಿದ್ದರು, ಅದ್ರ ಮೇಲೆ ಬರೆದಿದ್ದು ದ ರಿಪಬ್ಲಿಕ್ ಆಫ್ ಇಸ್ಲಾಮಿಕ್ ಇರಾನ್ ಅಂತ. ಅದು ಈಗಲೂ ಇಟ್ಟಿದೆ. ಅದು ನೆನ್ನೆ ನಾನು ಹುಡುಕಿದೆ, ಅದು ನನಗೆ ಬೇಕಾಗಿತ್ತು, ಸ್ವಲ್ಪ ಮೀಡಿಯಾ ಮುಂದೆ ತೋರಿಸ್ಬೇಕಾಗಿತ್ತು. ಅದು ಆಕಸ್ಮಿಕವಾಗಿ ಸಿಕ್ಕಿಲ್ಲ ನನಗೆ. ಸೊ ನಾನು ಮುಂದೆ ನೋಡಿದ್ದೀನಿ, ಕೈಯಲ್ಲಿ ನಾನು ಅವರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದೀನಿ. ಅವರು ನೋಡಿಬಿಟ್ಟು ಹೇಳಿದ್ದಾರೆ ಎಷ್ಟು ಮುದ್ದುವಾಗಿದ್ದಾರೆ ಮಕ್ಕಳು, ಇದು ಮುಂದಿನ ಭವಿಷ್ಯ, ಇದು ದೇಶದು, ನಿಮ್ಮ ಭಾರತ ದೇಶದ ಭವಿಷ್ಯ ಇದು ಅಂತ ಹೇಳಿದ್ರು. ಖಮೇನಿ ಅವರ ಬಗ್ಗೆ ಇರುವಂತ ಅಭಿಮಾನವನ್ನ ಈ ಮೂಲಕ ವ್ಯಕ್ತಪಡಿಸುವಂತ ಕೆಲಸವನ್ನ ಚಿಕ್ಕಬಳ್ಳಾಪುರದ ಅಲಿಪುರ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರಬಹುದು ನನ್ನ ಹಿಂಭಾಗದಲ್ಲಿ ಯಾವ ರೀತಿಯಾಗಿ ಖಮೇನಿ ಅವರ ಒಂದು ಭಾವಚಿತ್ರವನ್ನು ಹಾಕಿ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಅಂತೇಳಿ. ಶಿಯಾ ಸಮುದಾಯಕ್ಕೆ ಸೇರಿದಂತ ಸಾಕಷ್ಟು ಮುಸ್ಲಿಂ ಸಮುದಾಯದ ನಾಯಕರು ಇವತ್ತಿನ ಸಂತಾಪ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಯಾತುಲ್ಲಾ ಅಲಿ ಖಮೇನಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತ ಕೆಲಸವನ್ನ ಸಂತಾಪ ಸಭೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅಬ್ಬಾಸ್. ಅಬ್ಬಾಸ್ ಅವರೇ, ಗಮನಿಸಿದ್ವಿ ಸಾಕಷ್ಟು ಜನ ಸೇರಿದ್ದೀರಾ. ಅಯಾತುಲ್ಲಾ ಖಮೇನಿ ಅವರು ಈ ಜಾಗಕ್ಕೂ ಕೂಡ ಬಂದಿದ್ರು ಎನ್ನುವಂತ ವಿಚಾರ, ಅವರು ಬಂದಂತ ಸಂದರ್ಭದಲ್ಲಿ ನೀವು ನೋಡಿದ್ರ ಅವ್ರನ್ನ? ಇಲ್ಲಿ ಆಸ್ಪತ್ರೆಗೆ ಓಪನಿಂಗ್ ಸೆರೆಮನಿಗೆ ಬಂದು ಇಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಭೇದ ಇಲ್ದಂಗೆ ಎಲ್ಲರದ್ದು ನೋಡಬೇಕು ಅಂತ ಹೇಳಿ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಬಂದು ಓಪನಿಂಗ್ ಸಹ ಮಾಡಿದ್ರು. ಇಲ್ಲಿ ಸುಮಾರು ಒಂದು 20,000 ಜನ ಇರೋ ಜಾಗ. ಅವರೆಲ್ಲ ಅವ್ರ ಮುಖಾಂತರನೇ ಎಲ್ಲ ಇರೋದಿರೋ. ನಾವು ಇಲ್ಲಿ ಇರೋದು, ನಮಗೆ ಅವರು ದೊಡ್ಡ ಗುರು. ಅವರು ಲೈಫ್ ಈಸ್ ಗಿವಿಂಗ್ ಟು ದಿ, ಎಲ್ಲಿ ಬಡವರಿದ್ದಾರೆ, ಎಲ್ಲಿ ಅನ್ಯಾಯ ಆಗುತ್ತಾರೆ ಅಲ್ಲಿ ಹೋಗಿ ಸಪೋರ್ಟ್ ಮಾಡೋಂಥ ವ್ಯಕ್ತಿ ಖಾಮನಾಯಿ. ಕೆಲವು ಪ್ರಶ್ನೆ ಮಾಡ್ತಾರೆ ಅದು ಇದು ಅಂತೆಲ್ಲ. ಸತ್ಯ ಹೇಳ್ಬೇಕಂದ್ರೆ ನೆನ್ನೆ ಈ ಕೊಲೆ ಆಗಿದಲ್ಲ, ಈ ಕೊಲೆ ಇಡೀ ಪ್ರಪಂಚದಲ್ಲಿ ಫಸ್ಟ್ ಕೊಲೆ.
ಯಾಕಂದರೆ ಯಾರು ಹ್ಯುಮ್ಯಾನಿಟಿ ಐಡಲಿನಂಥ ವ್ಯಕ್ತಿಗೆ ಕೊಲೆ ಮಾಡಿರೋದು ಯಾರೋ ಅಮೆರಿಕ ಮತ್ತು ಇಸ್ರಾಯೇಲ್. ಹಾಗೂ ಗೊತ್ತಾಗಬೇಕು, ಇಡೀ ಪ್ರಪಂಚ ಗೊತ್ತಾಗಿದೆ. ಯಾಕೆ ನಾವೆಲ್ಲ ಈಗ ಜಸ್ಟ್ ನನ್ನಿಂದ ನಾನು ನೋಡ್ತಾ ಇದ್ದೀವಿ, ಬೇಜಾನ್ ಜನ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಅಲ್ಲೂ ನಮ್ಮ ಹಿಂದೂ ಬ್ರದರ್ಸ್ಗಳು ಕೂಡ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಏನಕ್ಕೆ ವಿಚಾರಕ್ಕೆ? ಐಡಲ್ ನೋಡಿದ್ದಾರೆ ರೀ, ಅವ್ರು ಏನು ಧರ್ಮಕ್ಕೆ ನೋಡಿಲ್ಲ. ಇಡೀ ಪ್ರಪಂಚಕ್ಕೆ ಹ್ಯುಮ್ಯಾನಿಟಿ ಐಡಲ್ ಇರೋದು ಖಾಮನೈ ಸಾಬ್. ಇನ್ನು ಬಿಟ್ಟರೆ ನಾವು ಜಾಸ್ತಿ ಮಾತು, ಯಾಕಂದರೆ ಒಳ್ಳೆ ವ್ಯಕ್ತಿ ನಾವು ಇದೆ. ಯಾಕಂದರೆ ಆಗಿರೋದು ಇಡೀ ಪ್ರಪಂಚಕ್ಕೆ ಈಗ ಏನಾಗಿದೆ, ವಾರ್ ಹೊಡಿತೀರಿ, ಒಂದಿನ ಹೊಡ್ಬಿಟ್ಟು ನಾಳೆ ನೀವು ಕಾಂಪ್ರಮೈಸ್ ಮಾಡಿ ಬರ್ತಾರೆ. ಈ ಲೆವೆಲ್ಗೆ ನಾವು ಒಂದೇ ಸಂದೇಶ, ಇಡೀ ಪ್ರಪಂಚಕ್ಕೆ ಲಾಸ್. ದಿ ಖಾಮನೈ ಸಾಹೇಬ್ ಈಸ್ ಎ ಐಡಲ್ ಆಫ್ ದಿ ಹ್ಯುಮ್ಯಾನಿಟಿ. ಅದು ಸತ್ಯ. ಹಾಗೂ ಅವ್ರ ರಕ್ತ ಎಲ್ಲೂ ಖಾಲಿ ಹೋಗಲ್ಲ, ಅದಕ್ಕೆ ತೀರ ಆಗೇ ಆಗುತ್ತೆ. ಅವರ ಘಟನೆಯಿಂದ ನಮಗೆ ಜಾಸ್ತಿ ದುಃಖ ಆಗಿದೆ. ಅವರು ಲೀಡ್ರು ಒಂದು ಸಮಾಜದಲ್ಲ, ಇಡೀ ಪ್ರಪಂಚಕ್ಕೆ ಅವರು ಲೀಡ್ರು. ನಮ್ಮ ಖಾಮನಿಯವರು ಒಂದೇ ಡಿಸಿಷನ್ ಅಲಿಪುರಲ್ಲಿ ಅಂಜುಮನೆ ಜಾಫ್ರಿಯಾ ಅಲ್ಬಲಾ ಫೌಂಡೇಶನ್ ಅವರಿಂದ ಒಂದೇ ಇದಾಗೋದು, ಒಂದೇ ಡಿಸಿಷನ್ನು. ಏನಂದರೆ ನ್ಯಾಯಕ್ಕೆ ಇವರು ಸಪೋರ್ಟ್ ಮಾಡಿದ್ರು. ಫಿಲಿಸ್ತೀನವ್ರಿಗೆ ಸಪೋರ್ಟ್ ಮಾಡಿರೋದು ಇವರು, ಇರಾನಿನ ಸುಪ್ರೀಂ ಲೀಡ್ರು. ಅದಕ್ಕೋಸ್ಕರ ಇವ್ರಿಗೆ ದುಡ್ಡು ಕೊಡ್ತೀವಿ ಏನೇನೋ ಆಸೆ ಕೊಟ್ಟರು ಅವ್ರಿಗೆ, ಅವರು ಬಗ್ಲಿಲ್ಲ. ನನ್ನ ಪ್ರಾಣ ಹೋದರೆ ಪರವಾಗಿಲ್ಲ, ನನಗೆ ನಾನು ನ್ಯಾಯ ಇರಬೇಕು, ಅದಕ್ಕೋಸ್ಕರ ಅವರನ್ನು ಕೊಲೆ ಮಾಡಿದ್ದಾರೆ ಇವರು. ಎಲ್ಲ ಪ್ರಪಂಚದಲ್ಲಿ ಈ ಶೋಭಾಚರಣೆ ಆಗ್ತಾ ಇದೆ. ಧಾರ್ಮಿಕ ದಷ್ಟ ಅಮೇರಿಕ ಮತ್ತು ಇಸ್ರಾಯೇಲು ಒಂದು ಕಡೆ ಮಾತಾಡ್ತೀವಿ, ನಾವು ಪೀಸ್ ಮಾಡೋಣ ಅಂತ ಒಮಾನ್ನಲ್ಲಿ ಮೀಟಿಂಗ್ ಆಯಿತು. ಇನ್ನೊಂದು ಕಡೆ ವಿತೌಟ್ ಇನ್ಫಾರ್ಮೇಷನ್ನು ಡೈರೆಕ್ಟಾಗಿ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಒಂದು 30 ಟನ್ ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟು ಅವ್ರದ್ದು ಇದು ಒಂದು ಫೇಸು ಏನು ಕಾಣಿಸ್ತಾ ಇಲ್ಲ. ನಮ್ದು ಸೈಯದ್ ಅಲಿ ಖಾಮೆನಿ ಇದು ಹತ್ಯೆ ಆಗಿದೆ. ನಾವು ಎಲ್ಲ ಶೋಭಾಚರಣೆ ಅವರು ದುಕಾನ್ದ ನಾವು ಎಲ್ಲ ತುಂಬ ಬೇಸನೆ. ನಮಗೆಲ್ಲ ಆಟು ನಮ್ಮ ಮನೆಯಲ್ಲಿ ಊಟ ಮಾಡೋಕ್ಕೆ ಆಗೋದಿಲ್ಲ, ಉಪವಾಸ ದಿನ ಇದ್ದಾರೆ ಮತ್ತು ನಮಗೆ ದುಃಖ ಕೊಟ್ಟಿದ್ದಾರೆ. ದೇವರು ನೋಡ್ಕೊತಾರೆ, ಯಾರು ಧಾರ್ಮಿಕರು ಯಾರು ದುಷ್ಟ ಮಾಡಿದ್ದಾರೆ ಅವರೆಲ್ಲ ಒಂದು ದಿವಸ ಬರುತ್ತೆ. ಒಂದು ದಿವಸ ಅವ್ರದ್ದು ಅಂದರೆ ಒಂದು ದಿವಸ ಬರುತ್ತೆ. ನಮ್ಮ ಪರವಾಗಿ ನಮ್ಮ ಭಗವಾನು ನಮಗೆ ಇದು ರಿವೆಂಟ್ ಕೊಡ್ತಾರೆ. ಅಯಾತುಲ್ಲಾ ಅಲಿ ಖಮೇನಿ ಅವರು ಅಲಿಪುರಕ್ಕೆ ಬಂದಾಗ ಒಂದು ಮಸೀದಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿ ಜನರಿಗೆ ಉಪದೇಶವನ್ನ ಕೊಟ್ಟು ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು ಅಂತೇಳಿ. ಆ ಆಸ್ಪತ್ರೆ ಬೇರೆ ಯಾವುದೂ ಅಲ್ಲ, ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂಥ ಐಕೆ ಆಸ್ಪತ್ರೆ. ಅಲಿಪುರದಲ್ಲಿ ಇರುವಂಥ ಈ ಆಸ್ಪತ್ರೆಯಲ್ಲಿ ಸಾಕಷ್ಟು ಗ್ರಾಮಸ್ಥರು ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ. ಆಸ್ಪತ್ರೆ ಮುಂಭಾಗದ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಇಲ್ಲಿ ಸಂತಾಪವನ್ನು ಸೂಚಿಸಲಾಗಿದೆ. ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಆಸ್ಪತ್ರೆಯ ಮುಂಭಾಗದಲ್ಲಿ ಸಂತಾಪವನ್ನು ಸೂಚಿಸುವಂತ ಕೆಲಸ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು ನೀವು ಕೂಡ, ಅಯಾತುಲ್ಲಾ ಅಲಿ ಖಮೇನಿ ಅವರಿಗೆ ಸಂತಾಪವನ್ನು ಸೂಚಿಸುವಂತ ಕೆಲಸ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಅಲಿಪುರದಲ್ಲಿರುವಂಥ ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದು ಸರ್ವೋಚ್ಚ ನಾಯಕರಾಗಿದ್ದಂಥ ಅಯಾತುಲ್ಲಾ ಅಲಿ ಖಮೇನಿ ಅವರು. ಹಾಗೆಯೇ ಈ ಆಸ್ಪತ್ರೆಯ ವೈದ್ಯರಿದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಡಾಕ್ಟರ್ ನದೀಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮದು ಇದು ಚಾರಿಟಬಲ್ ಹಾಸ್ಪಿಟ್ಲ್. ಇದು 1989 ಖಾಮನಿಯಲ್ಲಿ ಭೇಟಿ ನೀಡಿದಾಗ ಅವರು ಆಗ ಇರಾನ್ದು ಅಧ್ಯಕ್ಷರಿದ್ದರು. ಇಲ್ಲಿ ವಾಸವಾಗಿರುವ ಧರ್ಮಗುರು ಸೈಯದ್ ಅಬ್ಬಾಸ್ ಹುಸೇನ್ ಅವರು ನಮಗೆ ಇಲ್ಲಿ ಆಸ್ಪತ್ರೆ ಬೇಕು ಅಂತ ಕೇಳಿಕೊಂಡ್ರು. ಅದೇ ಸಮಯದಲ್ಲಿ ಅಂಜುಮನೆ ಜಾಫ್ರಿಯಾ ಕಡೆಯಿಂದ ಒಂದು ಮೀಟಿಂಗ್ ಮಾಡಿ ಇಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಆಯಿತು. ಆ ಸಂದರ್ಭದಲ್ಲಿ ಸ್ಥಳೀಯರು, ಅಲಿಪುರ ಸ್ಥಳೀಯರು 10 ಎಕರೆ ಜಮೀನು ದಾನ ಮಾಡಿದ್ರು. ಮತ್ತು ಅಲಿಪುರ ಸ್ಥಳೀಯರು ನಮಗೆ ಹಣದಾನ ಕೂಡ ಮಾಡಿದ್ರು. ಆ ಹಣದಾನದಿಂದ ಈ ಆಸ್ಪತ್ರೆ ಕಟ್ಟಲಾಯಿತು. ನಮಗೆ ಇಮಾಮ್ ಖೊಮೈನಿ ಅವರು ದೊಡ್ಡ ಧರ್ಮಗುರು. ನಾವು ಶಿಯಾ ಕಮ್ಯುನಿಟಿಯಿಂದ ಇದ್ದೀವಿ. ಶಿಯಾ ಕಮ್ಯುನಿಟಿ ಅವ್ರಿಗೆ ಧರ್ಮಗುರು ಅಂದರೆ ಇಮಾಮ್ ಖೊಮೈನಿ ದೊಡ್ಡ ಆ ಕಾಲದಲ್ಲಿ. ಅದಕ್ಕೋಸ್ಕರ ಖಾಮನಿ ಅವರು ಅವ್ರದ್ದೇ ಹೆಸರು ಇಕ್ಕಿ ಅಂತ ನಮಗೆ ಸಲಹೆ ಕೊಟ್ಟರು. ಅದೇ ಹೆಸರಿನಲ್ಲಿ ಈ ಆಸ್ಪತ್ರೆ ಉದ್ಘಾಟನೆ ಆಯಿತು. ತೀರಾ ಕಮ್ಮಿ ದರದಲ್ಲಿ ಎಲ್ಲ ಸಾರ್ವಜನಿಕರಿಗೆ ನಾವು 20 ಕಿಲೋಮೀಟ್ರು ಕ್ಯಾಸ್ಟ್, ಕ್ರೀಡ್, ಕಲರ್ ಏನಿಲ್ಲದ
ಸರಿ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ, ಎಲ್ಲರಿಗೂ ಸೇಮ್ ಫೀಸ್ ಇರುತ್ತೆ. 20 ಕಿಲೋಮೀಟರ್ ಸಿಟಿ ನಾವು ಮಾಡ್ತಾಯಿದ್ವಿ ಇಲ್ಲಿ ಟ್ರೀಟ್ಮೆಂಟು. ಸರ್, ಈಗ ವಿಶ್ವಕ್ಕೆ ಶಾಂತಿ ಬಯಸುವಂಥ ಡೊನಾಲ್ಡ್ ಟ್ರಂಪ್ ಅವರು ಬೇರೆ ಬೇರೆ ದೇಶಗಳ ಯುದ್ಧ ನಿಲ್ಲಿಸಿದ ನಾನೇ ಅಂತ ಹೇಳ್ತಾರೆ. ಬಟ್ ಇರಾನ್ನ ವಿಚಾರದಲ್ಲಿ ಯಾಕಿಷ್ಟು ಅಗ್ರೆಸಿವ್ ಇಂಟೆಂಟ್ ತಗೊಂಡ್ರು ಅಂತೇಳಿ? ಇರಾನ್ ವಿಷಯದಲ್ಲಿ ಅಗ್ರೆಸಿವ್ ಯಾಕಂದರೆ ಅಮೇರಿಕಾ ಒಂದು ಸೂಪರ್ ಪವರು. ಅವ್ರ ಉದ್ದೇಶ ಏನಂದರೆ ಎಲ್ಲರದ್ದು ಅವ್ರ ಮಾರ್ಕ್ ಹೇಳಬೇಕು. ಇರಾನ್ ಅವರು ನ್ಯೂಕ್ಲಿಯರ್ ಪವರ್ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಯಿಂದ ಅವ್ರಿಗೆ ಮಾಡಬಾರ್ದು ನ್ಯೂಕ್ಲಿಯರ್ ಪವರ್ ಅಂತ ಆವಾಗಿಂದ ಇರಾನ್ಗೆ ಮತ್ತು ಅಮೆರಿಕಾಗೆ ದ್ವೇಷ ಇದೆ. ಅದು ಮಾಡಬಾರ್ದು ಅಮೆರಿಕ ಅಂತ ಹೇಳ್ತಾರೆ, ಇರಾನವ್ರು ಮಾಡ್ತೀವಿ ಅಂತ ಹೇಳ್ತಾರೆ. ತುಂಬ ವರ್ಷದಿಂದ ಇರಾನ್ಗೆ ಸ್ಯಾಂಕ್ಷನ್ಸ್ ಕೂಡ ಇದೆ. ಅವ್ರದ್ದು ಕರೆನ್ಸಿ ಕೂಡ ತುಂಬ ಡಿವ್ಯಾಲ್ಯೂಷನ್ ಆಗಿದೆ ತುಂಬ ವರ್ಷಗಳಿಂದ. ಅದೇ ದೇಶ, ಬೇರೆ ದೇಶ ಏನಿಲ್ಲ. ಅಲಿಪುರ ಗ್ರಾಮಕ್ಕೆ ಖಮೈನಿಯವರು ಬಂದಂಥ ಸಂದರ್ಭದಲ್ಲಿ ಅವರನ್ನ ಸಾಕಷ್ಟು ಜನ ಈ ಗ್ರಾಮಸ್ಥರು ಹತ್ತಿರದಿಂದ ನೋಡಿದ್ದಾರೆ. ಊರಿನ ಹಿರಿಯರ ಬಳಿ ಮಾತನಾಡಿಸ್ತಾ ಹೋಗೋಣ, ಆ ದಿನಗಳು ಹೇಗಿತ್ತು ಅಂತೇಳಿ. ಸರ್ ನಮಸ್ಕಾರ. ನಮಸ್ಕಾರ. ಖಮೈನಿಯವರು ನಿಮ್ಮ ಊರಿಗೆ ಬಂದಾಗ ನಿಮ್ಗೆ ಎಷ್ಟು ವರ್ಷ ವಯಸ್ಸಾಗಿತ್ತು ಸರ್? ಆಯತುಲ್ಲಾ ಖಾಮನಾಯಿ ಅವರು ನಮ್ಮ ಊರಿಗೆ ಬಂದಾಗ ನನಗೆ 23 ವರ್ಷ ವಯಸ್ಸಿತ್ತು. ಒಳ್ಳೆ ಪ್ರಾಯದಲ್ಲಿದ್ದೆ. ಅವ್ರಿಗೆ ಒಳ್ಳೆ ಭಾರಿ ಎಂಗೇಜ್ ಇತ್ತೆ. ಅಂದ್ರೆ ಅವ್ರಿಗೆ ಒಳ್ಳೆ ಸ್ವಾಗತ ಕೊಟ್ಟಿದ್ದೀವಿ. ಒಂದು ಇವರು ಕೂಡ ನಮ್ಮ ಧರ್ಮ ನಾಯಕರು. ಹಾಗೆ ಇವರು ಬಂದಿರ್ತಕ್ಕಂಥದ್ದು ನಮ್ಮ ಇಮಾಮ್ ಖುಮೈನಿ ಅಂತ ಹೇಳಿ ಆ ಕಾಲದಲ್ಲಿ ಇದರಲ್ಲಿ ನಮ್ಮ ಇರಾನ್ದಲ್ಲಿ ಪ್ರಜಾಪ್ರಭುತ್ವವನ್ನು ರಚಿಸಿದವರು. ಅವರು ನಮ್ಮ ಧರ್ಮಗುರುಗಳೇ. ಅವರು ಪ್ರತಿನಿಧಿಯಾಗಿ ಅವ್ರು ಇಲ್ಲಿಗೆ ಅಲಿಪುರಕ್ಕೆ ಬಂದಿದ್ರು. ಇಂಡಿಯಾಗೆ ಬಂದಾಗ ಅಲಿಪುರ ಅಂತ ಒಂದು ಊರಿದೆ ಅಂತ ಅವ್ರಿಗೆ ಗೊತ್ತಿಳಿದಾಗ ನಾವು ಖಂಡಿತ ಅಲಿಪುರಕ್ಕೆ ಹೋಗಬೇಕು, ಶಿಯಾ ಮುಸ್ಲಿಮ್ಸ್ ಇದ್ದಾರೆ ಅಂದರೆ ನಾನು ಭೇಟಿ ಆಗಬೇಕು ಅಂತ ಹೇಳಿ ಮನೆ ಇಚ್ಛೆದಿಂದ ಅವ್ರು ಇಲ್ಲಿ ಅಲಿಪುರಕ್ಕೆ ಬಂದಿದ್ರು. ಅಲ್ಲ, ಅವ್ರನ್ನ ಅಲಿಪುರಕ್ಕೆ ಕರ್ಕೊಂಡು ಬಂದಿದ್ಯಾರು? ಇವ್ ನಮ್ಮ ಊರಿನವ್ರು ಒಬ್ರು ಅಲ್ಲಿ ಇರಾನ್ದಲ್ಲಿ ಮದುವೆ ಆಗಿದ್ರು. ಮುಮ್ತಾಜ್ ಹುಸೇನ್ ಅಂತ ಹೇಳಿ ಬರೀ ದೊಡ್ಡ ವ್ಯಕ್ತಿಯವರು. ಅವ್ರ ಮಗ ಅಲಿ ಜವಾದ್ ಅಂತ ಹೇಳಿ ಅಲ್ಲಿ ಮದುವೆ ಆಗಿದ್ರು. ಆ ಒಂದು ಲಿಂಕಲ್ಲಿ ಅವರು ಬನ್ನಿ ಊರಿಗೆ ಅಂತ ಕರೆದಾಗ ಅವರು ಬಂದಿದ್ರು, ನಮ್ಮೂರಿಗೆ ಬಂದಿದ್ರು. ಒಳ್ಳೆ ಸ್ವಾಗತನೂ ಮಾಡಿದ್ವಿ. ಅವ್ರು ಒಳ್ಳೆ ಅನುಭವನೂ ಕೊಟ್ಟರು ನಮಗೆ. ತೀರಾ ಅವ್ರು ಕೊಟ್ಟ ಒಂದು ಪಾಠ ಏನಂತಂದರೆ ಮರಿಲಾರ್ದಂಥದ್ದು ಅಂದರೆ ದೇಶ ಪ್ರೇಮದ ಬಗ್ಗೆ ಭಾರಿ ಹೇಳಿದರು ಅವರು. ದೇಶ ಪ್ರೇಮ ಏನು ಅನ್ನೋದು ವಿಚಾರದಲ್ಲಿ ಸ್ಪಷ್ಟವಾಗಿ ನಮಗೆ ಹೇಳಿಕೊಟ್ರು. ಈ ರೀತಿ ದೇಶ ಪ್ರೇಮಿ ಅಂದರೆ ಹಿಂಗಿರಬೇಕು, ದೇಶದ ಬಗ್ಗೆ ನಮ್ಗೆ ಇಷ್ಟೊಂದು ಕಾಳಜಿ ಇರಬೇಕು ಅನ್ನೋ ವಿಚಾರ ಭಾರಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನಮಗೆ. ಯಾವತ್ತೂ ರಾಷ್ಟ್ರಕ್ಕೆ ಬೆನ್ನೆಲುಬಾಗೇ ಬಂದಿದ್ದಾರೆ ಅವರು ಇರಾನ್ದವರು. ಇರಾನ್ದಲ್ಲಿ MG ರಸ್ತೆ ಇದೆ, ಮಹಾತ್ಮ ಗಾಂಧಿ ರೋಡ್ ಇದೆ. ಅಲ್ಲಿ MG ರಸ್ತೆ ಇದೆ ಅಂಥೇಳಿ ನೋಡ್ಕೊಂಬಂದು ನಾವು ಬಂದು ಇಲ್ಲಿ ಇಮಾಮ್ ಖುಮೈನಿ ರೋಡ್ ಅಂಥೇಳಿ ಐಕೆ ರೋಡ್ ಅಂತ ನಮ್ಮ ಊರಿಗೆ ಹೆಸರಿಟ್ಟಿರೋದು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಅವ್ರದ್ದು ಏನಿತ್ತು ಅಂದರೆ ಒಂದು ಪುಸ್ತಕ ಇತ್ತು. ಅದರಲ್ಲಿ ಧರ್ಮ ಅಂದರೆ ಹೆಂಗಸರಿಗೆ ಏನು ಬೆಲೆ ಕೊಡಬೇಕು, ಗಂಡಸರಿಗೆ ಮನುಷ್ಯತಾಗಿ ಏನು ಬೆಲೆ ಕೊಡಬೇಕು, ಅದರಿಂದ ನಮಗೆ ನಮ್ಮ ಇದಕ್ಕೆ ಚೆನ್ನಾಗಿ ಇದಾಗ್ತಾಯಿತ್ತು. ಏನಾಗ್ತಾಯಿತ್ತು ಅಂದರೆ ಹೆಂಗೆ ನಾವು ರೆಸ್ಪೆಕ್ಟಿಂದ ಇದು ಮಾಡಬೇಕು, ನಮ್ಮ ಇಸ್ಲಾಮ ಏನು ಹೇಳ್ತದೆ ಅದೆಲ್ಲ ನಮಗೆಲ್ಲ ಕಲಿಸ್ಕೊಡ್ತಾಯಿದ್ರು. ಅದಕ್ಕೆ ನಾವು ಇವಾಗ ಅವ್ರು ಸತ್ತಾದ ಮೇಲೆ ನಾವು ಅನಾಥ ಥರ ಆಗೋಗ್ಬಿಟ್ಟಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇರಾನ್ನಲ್ಲಿ ಹತ್ಯೆ ಆದಂಥ ಅಯಾತುಲ್ಲಾ ಅಲಿ ಖಮೇನಿ ಅವರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಲಿಪುರದಲ್ಲೂ ಕೂಡ ಸಂತಾಪವನ್ನ ಸೂಚಿಸಲಾಗ್ತಾ ಇದೆ. ಅಲ್ಲಿ ಯಾರ್ದೋ ಹತ್ಯೆ ಆಯಿತು ಅಂತ ಹೇಳಿದ್ರೆ ಇಲ್ಯಾಕೆ ಸಂತಾಪವನ್ನು ಸೂಚಿಸಬೇಕು, ಇಲ್ಯಾಕೆ ಶೋಕಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಅನೇಕ ಜನರಿಗೆ ಪ್ರಶ್ನೆಗಳು ಇರಬಹುದು. ಆದರೆ ಖಮೇನಿ ಅವರು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ಇಲ್ಲಿನ ಗ್ರಾಮದ ಅಭಿವೃದ್ಧಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು. ಅವರ ತತ್ವ ಆದರ್ಶಗಳಲ್ಲಿ ಇಲ್ಲಿನ ಮುಸ್ಲಿಂ ಸಮುದಾಯದವರು, ಶಿಯಾ ಸಮುದಾಯದವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಎನ್ನುವಂತ ವಿಚಾರವನ್ನು ಕೂಡ ಈ ಗ್ರಾಮಸ್ಥರು ಹೇಳಿದ್ರು. ಆ ಕಾರಣಕ್ಕಾಗಿ ನಾವು ಅವರ ಸಾವಿಗೆ ಸಂತಾಪವನ್ನು ಸೂಚಿಸುವಂತ ಕೆಲಸವನ್ನ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಅಮೆರಿಕ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಇವರ ವಿರುದ್ಧ ನಮ್ಮ ಆಕ್ರೋಶ ಎನ್ನುವಂಥದ್ದಾಗೂ ಕೂಡ ಇಲ್ಲಿನ ಗ್ರಾಮಸ್ಥರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.